ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕುಕ್ಕರನ್ನು ಬಳಸುವ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಯೂಸ್ ಆಗುವಂಥ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ಅಡುಗೆ ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಇಲ್ಲದೆ ನಮ್ಮ ಕೆಲಸ ನಡೆಯೋದೇ ಇಲ್ಲ ಅಂತಲೇ ಹೇಳ್ಬೋದು. ಇಂಥ ಕುಕ್ಕರ್ಗಳನ್ನು ಬಳಸಿ ನಮ್ಮ ಅಡುಗೆ ಕೆಲಸ ಯಾವ ರೀತಿ ಫಾಸ್ಟಾಗಿ ಮಾಡಬಹುದು ಅಂತ, ಮತ್ತು ಇಂಥ ಕುಕ್ಕರ್ಗಳಿಂದ ಸ್ವಲ್ಪನೂ ಕೂಡ ವಾಟರ್ ಲೀಕೇಜ್ ಅನ್ನೋದು ಆಗದೆ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ, ಮತ್ತು ಆ ವಿಸಿಲ್ಸ್ ಅಂತೆ ಗ್ಯಾಸ್ಕೆಟ್ ಈ ರೀತಿ ಕುಕ್ಕರ್ಗೆ ಸಂಬಂಧಿಸಿದ 13 ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟಿಪ್ ಏನಂದರೆ, ನಾವು ಕುಕ್ಕರಲ್ಲಿ ರೈಸನ್ನು ಮಾಡೋವಂಥ ಟೈಮಲ್ಲಿ ಅನ್ನ ನಮಗೆ ಚೆನ್ನಾಗಿ ಉದುರಾಗಿ ತುಂಬ ಚೆನ್ನಾಗಿ ಆಗಬೇಕು ಅಂದ್ಕೊಂಡ್ರೆ ಈ ಟಿಪ್ ಟ್ರೈ ಮಾಡಿ. ಸ್ವಲ್ಪ ಕುಕ್ಕರಲ್ಲಿ ಈ ರೀತಿ ತುಪ್ಪನ, ಇಲ್ಲಾಂದರೆ ಎಣ್ಣೆ, ಕೆಲವ್ರಿಗೆ ಎಣ್ಣೆ ಇಷ್ಟ ಆಗೋಲ್ಲ, ಹಂಗಾಗಿ ನಾನು ಇಲ್ಲಿ ತುಪ್ಪ ತೋರಿಸ್ತಾ ಇದ್ದೀನಿ. ತುಪ್ಪನ ಈ ರೀತಿ ನೀಟಾಗಿ ಕುಕ್ಕರ್ ಒಳಗಡೆ ಸವರ್ಬಿಟ್ಟು, ಈಗ ನಾರ್ಮಲಾಗಿ ನಾವು ಯಾವ ರೀತಿ ಕುಕ್ಕರಲ್ಲಿ ಅನ್ನ ಮಾಡ್ತೀವಿ ಅದೇ ರೀತಿ ಮಾಡಿದ್ರೆ ನಿಮಗೆ ಅನ್ನ ಎಷ್ಟು ಉದುರಾಗಿ ಆಗುತ್ತೆ ಅಂದರೆ, ನಾವೇನಾದರೂ ಸ್ಪೆಷಲಾಗಿ ರೈಸ್ಗಳೇನಾದರೂ ಮಾಡಬೇಕಂದ್ರೆ ನಮ್ಗೆ ಅನ್ನ ಉದುರಾಗಿದ್ದರೆ ಚೆನ್ನಾಗಿರುತ್ತೆ. ಮತ್ತು ನಾವು ತುಪ್ಪವನ್ನು ಹಾಕಿರೋದ್ರಿಂದ ನೋಡಿ, ಕುಕ್ಕರ್ ಸೈಡ್ ಆಗಲಿ ಕೆಳಗಡೆ ತಳಭಾಗದಲ್ಲಿ ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದು, ತಳಭಾಗದಲ್ಲಿ ಸೀದೋಗೋದು ಈ ಥರ ಆಗೋದೇ ಇಲ್ಲ. ತುಂಬ ಟೇಸ್ಟಾಗಿ ಇರುತ್ತೆ ಮತ್ತು ಉದುರಾಗಿರುತ್ತೆ, ಸ್ವಲ್ಪನೂ ಕೂಡ ಸೀದೋಗೋದು ಕೂಡ ಆಗೋದಿಲ್ಲ. ನಾವು ಕುಕ್ಕರಲ್ಲಿ ಸಾಂಬಾರ ಪಪ್ಪ ಈ ರೀತಿ ಮಾಡೋಂಥ ಟೈಮಲ್ಲಿ ಬೇಳೆ ಈ ರೀತಿ ತರಕಾರಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಆಮೇಲೆ ನಾವು ನೀರು ಹಾಕ್ತೀವಿ. ಬೈ ಮಿಸ್ಸಾಗಿ ಏನಾದರೂ ನೀರು ಜಾಸ್ತಿ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂದರೆ, ಕುಕ್ಕರ್ ವಿಸಿಲ್ ಬರೋಂಥ ಟೈಮಲ್ಲಿ ಆ ವಿಸಿಲಿಂದ ನೀರೆಲ್ಲ ಆಚೆ ಬರ್ತಾ ಇರುತ್ತೆ. ಆ ರೀತಿ ಆಗಬಾರ್ದಂದ್ರೆ, ಅಕಸ್ಮಾತ್ ನಿಮ್ಗೇನಾದರೂ ನೀರು ಜಾಸ್ತಿ ಹಾಕ್ಬಿಟ್ಟಿದೆ ಅನಿಸಿದ್ರೆ ಈ ಥರ ಒಂದು ಸ್ಪೂನನ್ನು ಹಾಕಿ ಈ ರೀತಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಿ. ನೋಡಿ, ಈಗ ವಿಸಿಲ್ ಬರ್ತಾ ಇದೆ, ಒಂದು ಡ್ರಾಪು ಕೂಡ ನಮಗೆ ನೀರು ಅನ್ನೋದು ಆಚೆ ಬರೋದಿಲ್ಲ. ನಮಗೇನಾದರೂ ಸ್ವಲ್ಪ ನೀರು ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ, ಈ ಥರ ವಿಸಿಲ್ ಬರೋಂಥ ಟೈಮಲ್ಲಿ ಎಲ್ಲ ಲೀಕ್ ಆಗಿಬಿಟ್ಟು ಆ ಸ್ಟವ್ ಮತ್ತು ಸ್ಟವ್ವಿಂದ ಟೈಲ್ಸ್ ಎಲ್ಲನೂ ಕೂಡ ಗಲೀಜಾಗ್ತಾ ಇರುತ್ತೆ. ಅದಕ್ಕೆ ನಿಮ್ಗೆ ಏನಾದರೂ ನೀರು ಜಾಸ್ತಿ ಆಗಿದೆ ಅಂತ ಅನಿಸಿದ್ರೆ ಅಂಥ ಟೈಮಲ್ಲಿ ಈ ರೀತಿ ಈ ಸ್ಪೂನನ್ನು ಹಾಕಿಡಿ. ನೋಡಿ, ಲಿಡ್ಡಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಏನು ಲೀಕ್ ಅನ್ನೋದು ಆಗಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ಕುಕ್ಕರಲ್ಲಿ ಏನಾದರೂ ಕಾಳುಗಳು, ಎಕ್ಸಾಂಪಲ್ಗೆ ಕಡಲೆಕಾಳು ಬೇರೆ ಏನಾದರೂ ಬೇಯಿಸ್ಕೊಂಡಾಗ, ಇಲ್ಲಾಂದರೆ ರೀತಿ ಗೆಣಸು ಆಲೂಗಡ್ಡೆನ ಏನಾದರೂ ಬೇಯಿಸ್ಕೊಂಡಾಗ ಆ ನೀರನ್ನು ನಾವು ಸಪ್ರೇಟ್ ಮಾಡೋಕ್ಕೆ ನಾವು ಫಿಲ್ಟರನ್ನು ಬಳಸ್ತೀವಿ. ಫಿಲ್ಟರನ್ನು ಬಳಸೋದ್ರಿಂದ 2 ಕೆಲಸ ಹೆಚ್ಚಾಗುತ್ತೆ. ಒಂದು, ಕುಕ್ಕರನ್ನು ಕ್ಲೀನ್ ಮಾಡಬೇಕು ಮತ್ತು ಸ್ಟೈನರನ್ನು ಕೂಡ ಕ್ಲೀನ್ ಮಾಡಬೇಕಾಗುತ್ತೆ. ಆ ರೀತಿ ಅಲ್ಲದೆ ಈಸಿಯಾಗಿ ಯಾವ ರೀತಿ ಕುಕ್ಕರಲ್ಲೇ ಆ ನೀರನ್ನೆಲ್ಲ ಬಸಿಬೋದು ಅಂತ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಆ ಲಿಡ್ಗೆ ಇರುವಂಥ ಗ್ಯಾಸ್ಕೆಟನ್ನು ತೆಗೆದಾಕಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ರೀತಿ ನೋಡಿ ಬೆಂಡ್ ಮಾಡಿದ್ರೆ ಎಲ್ಲ ನೀರು ಕೂಡ ಬಂದುಬಿಡುತ್ತೆ. ಒಂದು ಡ್ರಾಪ್ ಕೂಡ ನಮಗೆ ಅದರಲ್ಲಿ ನೀರಿರೋದಿಲ್ಲ, ಅಷ್ಟು ನೀಟಾಗಿ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ಎಲ್ಲೂ ಕೂಡ ನೀರು ಕಾಣಿಸೋದೇ ಇಲ್ಲ. ಈ ರೀತಿ ಪ್ರತಿಯೊಂದು ಏನೇ ಬೇಯಿಸ್ಕೊಂಡ್ರೂ ಕೂಡ ನೀವು ಇದೇ ರೀತಿ ಟ್ರೈ ಮಾಡ್ಬೋದು. ಜಸ್ಟ್ ಆ ಲಿಡ್ಡಲ್ಲಿರುವ ಗ್ಯಾಸ್ಕೆಟನ್ನು ತೆಗೆದು ಈ ರೀತಿ ಬಗ್ಗಿಸಿದ್ರೆ ಸಾಕು, ತುಂಬ ನೀಟಾಗಿ ನೀರು ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಗೆ 2-3 ಕೆಲಸ ಎಕ್ಸ್ಟ್ರಾ ಆಗೋದು ತಪ್ಪುತ್ತೆ. ನಾವು ಕುಕ್ಕರಲ್ಲಿ ಅನ್ನಕ್ಕೂ ಸಾಂಬಾರು ಇಟ್ಟಿರ್ತೀವಿ, ವಿಸಿಲ್ ಬಂದಿರುತ್ತೆ, ಇನ್ನು ಅದು ಬಿಸಿ ಇರುವಾಗಲೇ ನಿಮಗೆ ಟೈಮ್ ಇಲ್ಲದೆ ಬೇಗ ಆ ಲಿಡ್ಡನ್ನು ಓಪನ್ ಮಾಡಬೇಕು ಅಂದ್ಕೊತೀರಾ. ಅಂಥ ಟೈಮಲ್ಲಿ ಈ ರೀತಿ ಟ್ರೈ ಮಾಡಿ. ಒಂದು ಚಿಕ್ಕ ಟವಲ್ ತಗೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ಈ ಟವಲನ್ನು ಆ ಕುಕ್ಕರ್ ಲಿಡ್ ಮೇಲೆ ಒಂದು 2 ನಿಮಿಷ ಹಾಕಿದ್ರೆ ಸಾಕು. ಕಾಣಿಸ್ತಿದೆಯಲ್ಲ, ಆ ಹೊಗೆ, ಆ ಶಾಖ ಎಲ್ಲನೂ ಕೂಡ ನಮಗೆ ಹೊಗೆ ರೂಪದಲ್ಲಿ ಮೇಲೆ ಬಂದುಬಿಡುತ್ತೆ. ಒಂದು 2 ನಿಮಿಷಕ್ಕೆ ಫುಲ್ ನಮಗೆ ತಣ್ಣಗಾಗ್ಬಿಡುತ್ತೆ. ಈಸಿಯಾಗಿ ಆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ಬೋದು. ಕೆಲವರು ಇನ್ನು ಬಿಸಿ ಇರುವಾಗಲೇ ಆ ವಿಸಿಲನ್ನು ಕೈಯಲ್ಲಿ ಈ ರೀತಿ ಎತ್ತಕ್ಕೆ ಹೋಗೋದು, ಸ್ಪೂನ್ ತಗೊಂಡು ಆ ಗ್ಯಾಸ್ ಲೀಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಬಿಸಿ ಇರುವಾಗಲೇ ನಾವು ಆ ಗ್ಯಾಸ್ ಲೀಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೇನಾದರೂ ಪ್ರಾಬ್ಲಮ್ ಇರುವಂಥ ಕುಕ್ಕರ್ಗಳಲ್ಲಿ ನಾವೇನಾದರೂ ಅಡುಗೆ ಮಾಡ್ತಿದ್ರೆ ಆ ವಿಸಿಲ್ ಬರೋಂಥ ಟೈಮಲ್ಲಿ ವಾಟರ್ ಅನ್ನೋದು ಲೀಕೇಜ್ ಆಗ್ತಾ ಇರುತ್ತೆ. ಅದರಿಂದ ನಮಗೇನಾಗುತ್ತೆ ಅಂದರೆ, ಆ ಕುಕ್ಕರ್ ಲಿಡ್ಡು ಮತ್ತು ಸ್ಟವ್ ತುಂಬಾ ಗಲೀಜಾಗ್ತಾ ಇರುತ್ತೆ. ಆ ಗಲೀಜಾಗಿ ಅದನ್ನು ಕ್ಲೀನ್ ಮಾಡೋದೊಂದು ಕೆಲಸ ಆಗುತ್ತೆ. ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ಒಂದು ಟಿಶ್ಯೂ ಪೇಪರ್, ಇಲ್ಲಾಂದರೆ ಒಂದು ಕಾಟನ್ ಕ್ಲಾತ ತಗೊಂಡು ಕರೆಕ್ಟಾಗಿ ಸೆಂಟರಲ್ಲಿ ಕಟ್ ಮಾಡಿ ಆ ವಿಸಿಲ್ ಸುತ್ತ ಲಿಡ್ ಮೇಲೆ ಈ ರೀತಿ ಹಾಕಿಟ್ರೆ ನಿಮ್ಗೆ ಅಕಸ್ಮಾತ್ ಆ ಲೀಕೇಜ್ ಆದರೂ ಕೂಡ ನಮಗೆ ಟಿಶ್ಯೂ ಪೇಪರ್ ಮೇಲೆ ಬೀಳುತ್ತೆ. ಇದರಿಂದ ಕುಕ್ಕರ್ ಲಿಡ್ಡು ನೀಟಾಗಿರುತ್ತೆ ಮತ್ತು ಸ್ಟವ್ ಕೂಡ ತುಂಬ ನೀಟಾಗಿರುತ್ತೆ. ನೋಡಿ, ಲೀಕ್ ಆದರೂ ಕೂಡ ಟಿಶ್ಯೂ ಪೇಪರಲ್ಲೇ ಇರುತ್ತೆ. ನಾನು ಅಡುಗೆಗೋಸ್ಕರ ಇಂಡಸ್ ವ್ಯಾಲಿ ವೆಬ್ಸೈಟಿಂದ ಒಂದು ಕುಕ್ಕರ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ನಾನು ಮೊದಲೇ ಕಾಸ್ಟ್ ಐರನ್ನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ತಗೊಂಡಿದ್ದೆ. ಇವ್ರ ಹತ್ರ ಪ್ರಾಡಕ್ಟ್ಸ್ಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಹಂಗಾಗಿ ಮತ್ತೆ ಬುಕ್ ಮಾಡಿದೆ. ನೋಡಿ, ಇದು ಬಂದುಬಿಟ್ಟು 3.5 ಲೀಟರ್ ಕುಕ್ಕರು. ಇದರಲ್ಲಿ ತುಂಬಾ ಸೈಜಸ್ ಇದೆ. ಇದು ತಳ ತುಂಬಾ ದಪ್ಪ ಇರುತ್ತೆ. ಇದು ಟ್ರೈಪ್ಲೇ ಆಗಿರುತ್ತೆ, ಹಂಗಾಗಿ ನಾವು ಇಂಡಕ್ಷನ್ ಬೇಸು, ನಾರ್ಮಲ್ ಗ್ಯಾಸ್ ಸ್ಟವ್ ಮೇಲೆ ಎರಡರಲ್ಲೂ ಬಳಸ್ಬೋದು. ನೋಡಿ, ಗ್ರಿಪ್ಪು, ಹ್ಯಾಂಡಲ್ ಗ್ರಿಪ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿರುವ ಲಿಡ್ಡು ಮತ್ತು ಗ್ಯಾಸ್ಕೆಟ್ ಆಗಲಿ ಎಲ್ಲನೂ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ. ಇದಕ್ಕೆ
ಬಳಸಿರುವ ಬಾಡಿ ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ISI ಮಾರ್ಕ್ ಇದೆ. ಮತ್ತು ಇದು ಫುಡ್ ಸೇಫ್ ಕೂಡ, ಅಂದರೆ ಇದರಲ್ಲಿ ಅನ್ನನ ಏನೇ ಅಡುಗೆ ಮಾಡಿದ್ರೂ ಅದರಲ್ಲೇ ಹಾಗೆ ಇಡಬಹುದು. ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಇದರಲ್ಲಿ ತುಂಬಾ ಸೈಜ್ಗಳಿದೆ. ನಿಮಗೆ ಬೇಕು ಅಂದ್ಕೊಂಡ್ರೆ ಒಂದು ಸಲ ನಾನು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಎಲ್ಲನೂ ಕೊಟ್ಟಿರ್ತೀನಿ. ಮತ್ತು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ, ಇದರಿಂದ ನಿಮಗೆ ಎಕ್ಸ್ಟ್ರಾ 12% ಆಫರ್ ಅನ್ನೋದು ಸಿಗುತ್ತೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡಿ. ಇದರಲ್ಲಿ ನೀವು ಪಾಯಸ, ಅನ್ನ, ಬಿರಿಯಾನಿ ಎಲ್ಲದನ್ನು ಕೂಡ ಮಾಡ್ಕೋಬೋದು. ಇದನ್ನು ಕುಕ್ಕರಾಗಿ ಕೂಡ ಬಳಸ್ಬೋದು. ಒಳ್ಳೆ ಸ್ಟಾಕ್ ಪಾಟ್ ರೀತಿ ಕೂಡ ಇದನ್ನು ಬಳಸ್ಕೋಬೋದು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಒಂದು ಸಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ಬೇಕಾಗಿದ್ದಲ್ಲಿ ವೆಬ್ಸೈಟ್ ಕಡೆಯಿಂದ ಬುಕ್ ಮಾಡ್ಕೊಳ್ಳಿ. ಮತ್ತು ನನ್ನ ಕಡೆಯಿಂದ ನಿಮಗೆ 12% ಆಫರ್ ಅನ್ನೋದು ಸಿಗುತ್ತೆ. ಕೆಲವರು ನಾವು ಕುಕ್ಕರಲ್ಲಿ ಬೇಳೆಯನ್ನು ಬೇಯಿಸ್ಕೊಂಡ್ರೆ ಗ್ಯಾಸ್ಟಿಕ್ ಆಗುತ್ತೆ, ಹೊಟ್ಟೆ ಎಲ್ಲ ಉರಿ ಆಗುತ್ತೆ ಈ ರೀತಿ ಹೇಳ್ತಿರ್ತಾರೆ. ಅಂಥವರು ಈ ಥರ ಕುಕ್ಕರಲ್ಲಿ ಮೊದಲಿಗೆ ಬೇಳೆಯನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಬೇಡಿ. ಡೈರೆಕ್ಟಾಗಿ ಹಾಗೆ ಓಪನಲ್ಲೇ ಇಟ್ಬಿಟ್ಟು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಒಂದು ಕುದಿ ಬಂದ ತಕ್ಷಣ ನಮಗೆ ಆ ಬೇಳೆಯಲ್ಲಿರುವ ನೊರೆ ಎಲ್ಲ ಈ ರೀತಿ ಮೇಲೆ ಬರುತ್ತೆ. ಈಗ ಆ ನೊರೆ ಎಲ್ಲನೂ ಕೂಡ ನೀಟಾಗಿ ತೆಗೆದುಬಿಡಿ. ಕಂಪ್ಲೀಟಾಗಿ ನೊರೆ ತೆಗೆದಾದಮೇಲೆ ಈಗ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಸಿಲನ್ನು ಹಾಕಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಉರಿ, ಗ್ಯಾಸ್ಟ್ರಿಕ್ ಈ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಕೆಲವೊಂದು ಕುಕ್ಕರ್ಗಳಲ್ಲಿ ಗ್ಯಾಸ್ಕೆಟ್ ತುಂಬಾ ಪ್ರಾಬ್ಲಮ್ ಇರುತ್ತೆ. ತುಂಬ ಟೈಟಾಗಿ ಆಗೋದು, ಇಲ್ಲಾಂದರೆ ತುಂಬ ಲೂಸ್ ಆಗಿರೋದು ಈ ರೀತಿ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಬಕೆಟಲ್ಲ ಇಲ್ಲಾಂದರೆ ಫ್ರಿಜ್ಜಲ್ಲಿ ಈ ರೀತಿ ಗ್ಯಾಸ್ಕೆಟ್ಗಳನ್ನು ಹಾಕಿಡ್ತೀವಿ. ಅದು ಅಲ್ಲದೆ ಈ ರೀತಿ ಮಾಡ್ಕೋಬೋದು. ಒಂದು ಸಲ ನೀವು ಕುಕ್ಕರ್ ಲಿಡ್ಡನ್ನು, ಅಂದರೆ ಕುಕ್ಕರಲ್ಲಿ ಅಡುಗೆ ಮಾಡೋಕ್ಕೂ ಮುಂಚೆ ಲಿಡ್ಡನ್ನು ಹಾಕ್ತೀವಲ್ಲ, ಅಂಥ ಟೈಮಲ್ಲಿ ಈ ರೀತಿ ಗ್ಯಾಸ್ಕೆಟನ್ನು ಸ್ವಲ್ಪ ಟೈಟಾಗಿ ಈ ರೀತಿ ಎಳಿಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಎಳೆದುಬಿಟ್ಟು ಆಮೇಲೆ ನೀವು ಆ ಗ್ಯಾಸ್ಕೆಟ್ ಅನ್ನೋದು ಕುಕ್ಕರ್ ಲಿಡ್ಗೆ ಹಾಕಿದ ತಕ್ಷಣ ನೀವು ಕುಕ್ಕರಲ್ಲಿ ಏನೇ ಅಡುಗೆ ಮಾಡಿದ್ರೂ ಕೂಡ ನಮಗೆ ಆ ಗ್ಯಾಸ್ಕೆಟ್ ಅನ್ನೋದು ಪ್ರಾಬ್ಲಮ್ ಆಗೋದಿಲ್ಲ. ಇದರಿಂದ ನೀಟಾಗಿ ವಿಸಿಲ್ ಅನ್ನೋದು ಬಂದು ನಾವು ಮಾಡೋ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಪ್ರತಿ ಸಲನೂ ನೀವು ಕುಕ್ಕರ್ ಇಡೋ ಅಂಥ ಟೈಮಲ್ಲಿ ಇದೇ ರೀತಿ ನೀವು ಗ್ಯಾಸ್ಕೆಟನ್ನು ಒಂದು ಸಲ ಎಳೆದುಬಿಟ್ಟು ಇಟ್ಟರೆ ಸಾಕು. ನಾವು ಸಾಂಬಾರಿಗೆ ಇಲ್ಲ ರಸಮ್ಗೆ ಸ್ವಲ್ಪನೇ ಬೇಳೆ, ಒಂದೊಂದು ಟೈಮ್ ಬೇಳೆ ಮಾತ್ರನೇ ಕುಕ್ಕರಲ್ಲಿ ಬೇಯಿಸ್ಕೊತಿರ್ತೀವಿ. ಅಂಥ ಟೈಮಲ್ಲಿ ಬೇಳೆಯನ್ನು ಬೇಯಿಸೋಂಥ ಟೈಮಲ್ಲಿ ಆ ವಿಸಿಲ್ ಬರುತ್ತಲ್ಲ, ಅಂಥ ಟೈಮಲ್ಲಿ ವಾಟರ್ ಅನ್ನೋದು ಲೀಕೇಜ್ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದಂದ್ರೆ ಒಂದು ಸ್ಪೂನ್ನಷ್ಟು ಎಣ್ಣೆಯನ್ನು ಈ ರೀತಿ ಬೇಳೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕಿ. ನೀರು ಕೂಡ ಅಷ್ಟೇ, ನಾವು ಯಾವಾಗಲೂ ಕೂಡ ಜಾಸ್ತಿ ನೀರು ಹಾಕೋಕ್ಕೋದ್ರೆ ಆ ವಾಟರ್ ಲೀಕೇಜ್ ಅನ್ನೋದು ಆಗುತ್ತೆ. ಈಗ 1 ಕಪ್ನಷ್ಟು ನೀವು ಬೇಳೆ ಹಾಕಿದ್ದೀರ ಅಂದರೆ ಅದು ಡಬಲ್, ಅಂದರೆ 2 ಕಪ್ನಷ್ಟು ನೀರು ಮಾತ್ರ ಹಾಕಬೇಕಾಗುತ್ತೆ. ಜಾಸ್ತಿ ನೀರು ಹಾಕಿದ್ರೂ ಕೂಡ ವಾಟರ್ ಲೀಕೇಜ್ ಆಗುತ್ತೆ. ಮತ್ತು ಅದೇ ರೀತಿ ನಾವು ಆ ಲಿಡ್ಡನ್ನು ಕ್ಲೋಸ್ ಮಾಡೋಂಥ ಟೈಮಲ್ಲಿ ಸ್ವಲ್ಪ ಲಿಡ್ಡಿಗೆ ಈ ರೀತಿ ಎಣ್ಣೆ ಮತ್ತು ಆ ಗ್ಯಾಸ್ಕೆಟ್ ಕೆಳಗಡೆ ಈ ರೀತಿ ಫುಲ್ ಎಲ್ಲ ಎಣ್ಣೆ ಹಚ್ಬಿಟ್ಟಿಟ್ರೂ ಕೂಡ ನಿಮಗೆ ಆ ವಾಟರ್ ಲೀಕೇಜ್ ಅನ್ನೋದು ಆಗೋದಿಲ್ಲ. ಕೆಲವು ತುಂಬ ಹಳೆ ಬೇಳೆ, ಇಲ್ಲಾಂದರೆ ಕೆಲವೊಂದು ನಾರ್ಮಲಾಗಿ ಬೇಳೆಗಳೇ ಹಾಗೆ ಇರುತ್ತೆ. ಈ ಬೇಳೆಗಳನ್ನ ನಾವು ಏನಕ್ಕಾದರೂ ಬೇಯಿಸ್ಕೋಬೇಕು ಅಂದ್ಕೊಂಡ್ರೆ ಎಷ್ಟೇ ವಿಸಿಲ್ ಹಾಕಿಸಿದ್ರು, ಒಂದು 10-15 ವಿಸಿಲ್ ಹಾಕ್ಸಿದ್ರೂ ಕೂಡ ಕೆಲವೊಂದು ಟೈಮ್ ಬೇಯೋದೇ ಇಲ್ಲ, ಹಾಗೆ ಗಟ್ಟಿಯಾಗೇ ಇರುತ್ತೆ. ಆ ರೀತಿ ಆಗಬಾರ್ದಂದ್ರೆ ನೀವು ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆನೇ ಈ ರೀತಿ ಬೇಳೆಯನ್ನು ನೆನೆಸ್ಬಿಟ್ಟು ಆಮೇಲೆ ನೀವು ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಆ ಬೇಳೆ ಚೆನ್ನಾಗಿ ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಸಾಫ್ಟಾಗಿ ಬೇಯುತ್ತೆ. ಇನ್ನು ನಾವು ಎಷ್ಟೇ ವಿಜಿಲ್ಸ್ ಹಾಕ್ಸಿದ್ರೂ ಕೂಡ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ, ಈಗ ನಾವು ಪಪ್ಪು ಮಾಡೋವಂಥ ಟೈಮಲ್ಲಿ ನಮಗೆ ಬೇಳೆ ಅನ್ನೋದು ಚೆನ್ನಾಗಿ ಬೆಂದ್ರೇ ಆ ಟೇಸ್ಟ್ ಅನ್ನೋದು ಇರುತ್ತೆ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಾಗೆ ಬೇಳೆನೇ ಕಾಣಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ನಾರ್ಮಲ್ಲಾಗಿ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಆಮೇಲೆ ಒಂದು ಸಲ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗಾಗಿದ್ಮೇಲೆ ನೀವು ಆ ಬೇಳೆಯನ್ನು ಹಾಕ್ಬಿಟ್ಟು, ಈಗ ನಾರ್ಮಲಾಗಿ ಪಪ್ಪುಗೆ ಏನೇನು ಹಾಕ್ತೀರಾ ಆ ರೀತಿ ಹಾಕ್ಬಿಟ್ಟು ನೀವು ವಿಜಿಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗೇ ಆಗುತ್ತೆ. ನಿಮಗೆ ತುಂಬ ಗಟ್ಟಿಯಾಗಿದೆ, ಆ ಬೇಳೆ ಚೆನ್ನಾಗಿ ಬೇಯ್ತಿಲ್ಲ ಅನ್ನೋಂಥ ಟೈಮಲ್ಲಿ ಈ ರೀತಿ ಒಂದು ಸಲ ಟ್ರೈ ಮಾಡಿ. ಮಿಕ್ಸಿಗೆ ಹಾಕ್ಕೊಂಡು ಆ ಬೇಳೆನ ಆಮೇಲೆ ನೀವು ಸಾರಿಗೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಕುಕ್ಕರ್ನ ಗ್ಯಾಸ್ಕೆಟ್ಗಳನ್ನು ಆಗಾಗ ಚೆಕ್ ಮಾಡ್ತಿರಬೇಕು. ಈಗ ಕುಕ್ಕರ್ ಅಂದರೆ ಅನ್ನ, ಸಾರು ಹೀಗೆ ಪ್ರತಿಯೊಂದನ್ನು ಮಾಡ್ತಿರ್ತೀವಿ. ಈಗ ಅನ್ನ ಮಾಡೋಂಥ ಟೈಮಲ್ಲಿ ಅನ್ನದಾಗಲು, ಸಾರು ಮಾಡೋಂಥ ಟೈಮಲ್ಲಿ ಚಿಕ್ಕ ಫುಡ್ ಪಾರ್ಟಿಕಲ್ಸ್ ಎಲ್ಲ ಕೂಡ ನಮಗೆ ಗ್ಯಾಸ್ಕೆಟ್ ಒಳಗಡೆ ಸೇರಿಕೊಳ್ಳುತ್ತೆ. ಅಂಥ ಟೈಮಲ್ಲೇ ನಮಗೆ ಸರಿಯಾಗಿ ವಿಸಿಲ್ ಬರದೆ ವಾಟರ್ ಲೀಕೇಜ್ ಅನ್ನೋದು ಆಗುತ್ತೆ. ಹಂಗಾಗಿ ನಾವು ಈ ರೀತಿ ಒಂದು ಟೂತ್ ಪಿಕ್ ತಗೊಂಡು ನೀಟಾಗಿ ಆ ಗ್ಯಾಸ್ಕೆಟ್ ಒಳಗಡೆ ಈ ರೀತಿ ಅಂದರೆ ಏನೇ ಫುಡ್ ಪಾರ್ಟಿಕಲ್ಸ್ ಇದ್ದರೂ ಕೂಡ ಆಚೆ ಬರುತ್ತೆ. ಹಾಗೆ ನಾವು ಕುಕ್ಕರ್ನ ಲಿಡ್ ಇರುತ್ತಲ್ಲ, ಅಲ್ಲಿ ವಿಸಿಲ್ ಹತ್ರ ಈ ರೀತಿ ಹೋಲ್ ಇರುತ್ತೆ. ಆ ಹೋಲನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು. ಅಲ್ಲೂ ಕೂಡ ನಮಗೆ ಫುಡ್ ಪಾರ್ಟಿಕಲ್ಸ್ ಅನ್ನೋದು ಸೇರಿಕೊಂಡಿರುತ್ತೆ. ನಾವು ಸ್ಕ್ರಬ್ಬರಾಗಿ ಕ್ಲೀನ್ ಮಾಡಿದ್ರೆ ಅದು ಆಚೆ ಬರಲ್ಲ. ಈ ರೀತಿ ಒಂದು ಟೂತ್ ಪಿಕ್ ಇಲ್ಲಾಂದರೆ ಒಂದು ದಾರ ತಗೊಂಡು ಕೂಡ ಆ ಕಡೆ ಈ ಕಡೆ ಹಿಂಗೆ ಮೂವ್ ಮಾಡ್ತಾಯಿದ್ರೆ ನೀಟಾಗಿ ಅದರಲ್ಲಿ ಒಳಗಡೆ ಏನೇ ಇದ್ದರೂ ಚಿಕ್ಕದು ಅನ್ನದ ಅಗಲೇ ಇರಲಿ ಕೂಡ ನೀಟಾಗಿ ಬಂದುಬಿಡುತ್ತೆ. ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಕುಕ್ಕರ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಏನಾದರೂ ಇದ್ರೇ ಅಂಥ ಟೈಮಲ್ಲಿ ನಮಗೆ ಕುಕ್ಕರ್ಗಳು ಸರಿಯಾಗಿ ವಿಸಿಲ್
ವಿಸಿಲ್ ಬರದೆ ನೀರೆಲ್ಲ ಆಚೆ ಬರೋದು, ಈ ಥರ ಪ್ರಾಬ್ಲಮ್ ಆಗೋದು. ಹಾಗಾಗಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇರಬೇಕು. ಹಾಗೆ ನಾವು ಕುಕ್ಕರ್ನ ಹ್ಯಾಂಡಲ್ಸ್ನ ಸ್ಕ್ರೂ ಇರುತ್ತಲ್ಲ, ಈ ರೀತಿ ಹ್ಯಾಂಡಲ್ಸಲ್ಲಿ ಅದನ್ನು ಕೂಡ ಟೈಟ್ ಮಾಡ್ತಿರಬೇಕು. ಆಗಾಗ ಲೂಸ್ ಆಗುತ್ತೆ. ಈಗ ನಾವು ಕುಕ್ಕರಲ್ಲಿ ಏನಾದರೂ ಅಡುಗೆ ಮಾಡಿರ್ತೀವಿ, ಅದನ್ನು ತಿನ್ನೋಕ್ಕೆ ಬಡಿಸುವಂಥ ಟೈಮಲ್ಲಿ ಕುಕ್ಕರನ್ನು ಒಂದೇ ಕೈಯಲ್ಲಿ ತಂದು ಇಡೋದು, ಈ ರೀತಿ ಮಾಡಿದ್ರೆ ಅದರಲ್ಲಿ ಒಳಗಡೆ ಅನ್ನ ಥರ ಇರುತ್ತೆ, ಅದು ಭಾರವಾಗಿರುತ್ತೆ. ಅಂಥ ಟೈಮಲ್ಲಿ ನಾವು ಹ್ಯಾಂಡಲನ್ನು ಒಂದೇ ಕೈಯಲ್ಲಿ ಇಟ್ಕೊಂಡು ಬಂದರೆ ಏನಾಗುತ್ತೆ ಅಂದರೆ ಬೇಗ ಸ್ಕ್ರೂ ಲೂಸ್ ಆಗೋದು ಈ ರೀತಿ ಆಗುತ್ತೆ. ಅದಕ್ಕೆ ಮನೆಯಲ್ಲಿ ಈ ರೀತಿ ಒಂದು ಚಿಕ್ಕ ಸ್ಕ್ರೂ ಡ್ರೈವರ್ ಇಟ್ಕೊಂಡು ಆಗಾಗ ಹ್ಯಾಂಡಲ್ಸ್ನೆಲ್ಲ ಟೈಟ್ ಮಾಡ್ತಿರಬೇಕು. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರುವ ಲಾಸ್ಟ್ ಟಿಪ್ ಏನಂದರೆ ಆ ವಿಸಿಲ್ಸ್ ಕ್ಲೀನ್ ಮಾಡೋದು, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಇದಕ್ಕೋಸ್ಕರ ನಾನು ಬಿಸಿನೀರು ಹಾಕಿ ಒಂದು ಬೌಲಲ್ಲಿ ಸ್ವಲ್ಪ ವಿಮ್ ಲಿಕ್ವಿಡು ಮತ್ತು ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕಿ, ಈಗ ನಮ್ಮ ಹತ್ರ ಇರುವ ಎಲ್ಲ ಕುಕ್ಕರ್ ವಿಸಿಲ್ಸನ್ನು ಕೂಡ ಇದರಲ್ಲಿ ಹಾಕಿ ಒಂದು 10-15 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ. ಈ ನೆನೆಯೋದ್ರಿಂದನೇ ನಮಗೆ ಅದರಲ್ಲಿರುವ ಸ್ವಲ್ಪ ಏನಾದರೂ ಫುಡ್ ಪಾರ್ಟಿಕಲ್ಸ್ ಗಲೀಜು ಏನೇ ಇದ್ದರೂ ಸ್ವಲ್ಪ ಆಚೆ ಬಂದುಬಿಡುತ್ತೆ. ಆಮೇಲೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ನೋಡಿ ಕಾಣಿಸ್ತಿದ್ದಿರ್ಬೋದು, ಅದರಲ್ಲಿ ಸ್ವಲ್ಪ ಗಲೀಜು ಅನ್ನೋದಾಗಲೇ ಬಿಟ್ಕೊಂಡಿದೆ. ನಾವು ಅಂದ್ಕೊತೀವಿ ಪ್ರತಿದಿನ ಕೂಡ ನಾವು ಕುಕ್ಕರನ್ನು ಕ್ಲೀನ್ ಮಾಡೋಂಥ ಟೈಮಲ್ಲಿ ಇದನ್ನು ಕ್ಲೀನ್ ಮಾಡಿದ್ದೀವಿ, ಅದರಲ್ಲಿ ಏನು ಗಲೀಜಿರುತ್ತೆ ಅಂತ. ಬಟ್ ಇಂಥ ಟೈಮಲ್ಲೇ ಗೊತ್ತಾಗೋದು. ನೋಡಿ ಈ ರೀತಿ ನಾನು ಈಗ ಒಂದು ಬ್ರಷ್, ಯಾವುದಾದ್ರೂ ಕೂಡ ಬ್ರಷ್ ತಗೋಬೋದು, ತಗೊಂಡು ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಕೆಲವೊಂದು ವಿಸಿಲ್ಸ್ ಪಾರ್ಟ್ ತೆಗೆದು ಕ್ಲೀನ್ ಮಾಡ್ಬೋದು. ಬಟ್ ನೋಡಿ ಈ ಥರ ವಿಸಿಲ್ಸ್ ಪಾರ್ಟ್ ತೆಗಿಯೋಕ್ಕಾಗಲ್ಲ. ಅಂಥದನ್ನು ನಾನು ಈ ರೀತಿ ಮೇಲೆ ಎಲ್ಲ ಬ್ರಷ್ ಒಳಗಡೆ ಸ್ವಲ್ಪ ಟೂತ್ ಪಿಕ್ ತಗೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ವಿಸಿಲ್ ಇದೆಯಲ್ಲ, ಇದು ಚೆನ್ನಾಗಿ ಪಾರ್ಟ್ ಎಲ್ಲನೂ ಕೂಡ ನಮಗೆ ಸಪ್ರೇಟ್ ಆಗುತ್ತೆ. ಹಂಗಾಗಿ ಇದನ್ನು ಕ್ಲೀನ್ ಮಾಡೋದು ಈಸಿ ಆಗುತ್ತೆ. ಅದಕ್ಕೆ ಆಗಾಗ ಒಂದು 1 ಮಂತ್ಗೆ ಒಂದು ಸಲನಾದರೂ ನಾವು ವಿಸಿಲ್ಸ್ ಎಲ್ಲ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಈಗ ಪಾರ್ಟ್ ಬರೋ ಅಂಥವನ್ನ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಬರದೇ ಇರೋವನ್ನ ಅಟ್ಲೀಸ್ಟ್ ನೀರಿನಲ್ಲಿ ಸ್ವಲ್ಪ ವಿಮ್ ಲಿಕ್ವಿಡ್ಡು ಮತ್ತು ಅಡುಗೆ ಸೋಡಾ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಅದರಲ್ಲಿ ಏನೇ ಗಲೀಜಿದ್ರೂ ಕೂಡ ನಮಗೆ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಹೈಜಿನಿಕ್ಕಾಗಿ ಕೂಡ ಇರುತ್ತೆ. ನಾವು ಬಿಸಿನೀರಿಗೆ ಅಡುಗೆ ಸೋಡಾ ಹಾಕಿರೋದ್ರಿಂದ ನಮಗೆ ಅದರಲ್ಲಿ ಏನೇ ಬ್ಯಾಕ್ಟೀರಿಯಾಗಳಿದ್ದರೂ ಕೂಡ ಸತ್ತೋಗುತ್ತೆ. ಹಂಗಾಗಿ ಈ ರೀತಿ ಆವಾಗವಾಗ ಕ್ಲೀನ್ ಮಾಡ್ತಿರಬೇಕು. ಟೂತ್ ಪಿಕ್ ನಮಗೆ ಒಳಗಡೆ ಎಲ್ಲ ಚಿಕ್ಕ ಪಾರ್ಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೀತಿ ಕ್ಲೀನ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.